ರಚನೆ ಮಾಡಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಎಲ್ಲ ಪಾರ್ಟಿಯ ಸದಸ್ಯರಿದ್ದಾರೆ. ಭೇಟಿಯಾಗಿ ಒಂದು ಸಮಗ್ರವಾದ ಕಾನೂನನ್ನು ತರುವಂತಹ ಪ್ರಯತ್ನದ ಇರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಸುತ್ತಾಡ್ತಾರೆ. ಪ್ರತಿ ಜಿಲ್ಲಾಧಿಕಾರಿಗೆ ಇದ್ದಾರೆ. ಅವರು ಸರೆಂಡರ್ ಆಗಬೇಕು, ಇಲ್ಲದಿದ್ರೆ ಅವರನ್ನ ಮುಗಿಸುವಂತ ಒಂದು ಪ್ರಯತ್ನ ಇವತ್ತು ಸಿದ್ದರಾಮಯ್ಯ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಅದೇ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಷ್ಟು ತರಾತುರಿಯಲ್ಲಿ ಸಿದ್ದರಾಮಯ್ಯ ಮತ್ತು ಜಮೀರ್ನ ಜಾಯಿಂಟ್ ವೆಂಚರ್ ಈ ರಾಜ್ಯದಲ್ಲಿ ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಜಮೀರ್ ದಿವಾಳಿ ಹಂತಕ್ಕೆ ತಂದಿರುವಂತಹ ಸಿದ್ದರಾಮಯ್ಯ ಇವತ್ತು ಶಾಸಕರಿಗೆ ಒಂದು ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಹಣ ಇಲ್ಲ. ಒಂದು ಮನೆ ಮಳೆಯಲ್ಲಿ ಬಿದ್ರೆ ಆ ಮನೆಗೆ ಮಳೆ ಹಾನಿಗೆ ಕೊಡ್ಲಿಕ್ಕೆ ಹಣ ಇಲ್ಲ. ದಂಧೆಯಲ್ಲಿ ಮಾಡೋದನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ಪ್ರಾಯಶಃ ಹೊಸ ಒಂದಿದು ವಕ್ತ್. ಹಾಗಾಗಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು, ಈ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ರೈತನ, ಪ್ರತಿಯೊಬ್ಬ ಹಿಂದುವಿನ, ಮಠ ಮಾನ್ಯಗಳ, ದೇವಾಲಯಗಳ, ಬಡವರ ಭೂಮಿಯನ್ನ ಅವರ ಕೈಯಲ್ಲಿ ಉಳಿಸಿಕೊಳ್ಳುವಂತ ಒಂದು ಈ ಮಹಾ ಅಭಿಯಾನಕ್ಕೆ ನಾವು ಕೈ ಹಾಕಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಸನ್ಮಾನ್ಯ ಮೋನಪ್ಪ ಭಂಡಾರಿ ಅವರ ನೇತೃತ್ವದಲ್ಲಿ ನಾವು ಪ್ರತಿ ಮನೆಗೆ ಹೋಗ್ತೇವೆ. ಕೈಯಲ್ಲಿ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಮತ್ತೆ ಯಾರು ತಪ್ಪಾಗಿ ಈ ಪೀಳಿಗೆಯಿಂದ ಪೀಳಿಗೆ ಹಣವನ್ನ ಮಾಡಿ ಯಾವ್ದಾವುದಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅದೆಲ್ಲದ ನಮ್ಮ ಆಗ್ರಹ ಅತ್ಯಂತ ಸ್ಪಷ್ಟವಾಗಿದೆ. ಈ ಹಿಂದೂ ವಿರೋಧಿ ಕಾನೂನಲ್ಲಿ ಮಂಡಿಸಬೇಕು. ಒಂದರ್ಥದಲ್ಲಿ ಷಡ್ಯಂತ್ರ ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ ಇವತ್ತು ನಡೆಸ್ತಾ ಇದೆ ಈ ಭೂಮಿಯನ್ನ ತೆಗೆದುಕೊಳ್ಳುವಂತ ಒಂದು ನಡವಳಿಕೆ. ಹಾಗಾಗಿ ನಾವಿದನ್ನು ಸ್ಪಷ್ಟ ಶಬ್ದಗಳಲ್ಲಿ ಇವತ್ತು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ನಾವು ಈ ಜಿಲ್ಲೆಯ ಪ್ರತಿಯೊಬ್ಬ ಹಿಂದುವಿನ ಭೂಮಿಯ ರಕ್ಷಣೆಗೆ ನಾವು ಕಟಿಬದ್ಧ ಸರ್ಕಾರ ಹೊರಟಿದೆಯಾ, ಅದನ್ನು ನಾವು ಖಂಡಿತವಾಗಿಯೂ ಬಿಡುವುದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟ ಶಬ್ದಗಳಿಂದ ಹೇಳ್ತಾ, ಈ ತುಳುನಾಡಿನ ಭೂಮಿಯನ್ನ ಉಳಿಸಲಿಕ್ಕೆ ಹೊರಟಿರುವಂತಹ ಹೋರಾಟ ಇದು. ಈ ನೆಲದಲ್ಲಿ ಮೊಘಲರ ಮಾದರಿ ಆಡಳಿತ, ಟಿಪ್ಪು ಮಾದರಿ ಆಡಳಿತ ನಡಿಲಿಕ್ಕೆ ಬಿಡುವುದಿಲ್ಲ ಅನ್ನುವಂತ ಒಂದು ಸಂಕಲ್ಪದ ಹೋರಾಟ ಇದು. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ಹೇಳುವಂತ ಒಂದು ಹೋರಾಟ ಇದು. ಈ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರ ತೊಲಗುವವರೆಗೆ ನಮ್ಮ ಈ ಸಂಕಲ್ಪ ಗಟ್ಟಿಯಾಗಿರ್ತದೆ ಅನ್ನುವಂತ ಒಂದು ಮಾತಿನ ಹೋರಾಟ ಇದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಶುಭ. ಅಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರ ನೇತೃತ್ವದ ಈ ಅಭಿಯಾನ ಯಶಸ್ವಿಯಾಗಲಿ ಅನ್ನುವಂತ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಅವರು ಬೋಲ ಭಾರತ್ ಮಾತಾ ಕಿ, ಬೋಲ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್. ಜಿಲ್ಲೆಯ ಅಧ್ಯಕ್ಷರು ಆದರಣೀಯ ಸತೀಶ್ ಕುಂಪಲ ಅವರೇ, ಅದೇ ಆದರಣೀಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ, ಶಾಸಕ ಹಿರಿಯ ಕಿರಿಯ ಬಂಧುಗಳೇ, ಕಾರ್ಯಕರ್ತ ಮಿತ್ರರೇ, ಮಾಧ್ಯಮದ ಮಿತ್ರರೇ, ರೈತರ ಜನರ ಭೂಮಿಯನ್ನ ಉಳಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು ಭೂಮಿಯನ್ನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡುವಂತ ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತದಲ್ಲಿ ಆಗ್ತಾ ಇದೆ. ಹಿಂದೊಂದು ಕಾಲಘಟ್ಟ ಇತ್ತು, ಅದರಲ್ಲಿ ಪುಸ್ತಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಂಡು ಕೇಳಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಆಶ್ಚರ್ಯವನ್ನು ಪಡ್ತಾ ಇದ್ವಿ. ರಚನೆ ಮಾಡಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಎಲ್ಲ ಪಾರ್ಟಿಯ ಸದಸ್ಯರಿದ್ದಾರೆ. ಭೇಟಿಯಾಗಿ ಒಂದು ಸಮಗ್ರವಾದ ಕಾನೂನನ್ನು ತರುವಂತಹ ಪ್ರಯತ್ನದ ಇರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಸುತ್ತಾಡ್ತಾರೆ. ಪ್ರತಿ ಜಿಲ್ಲಾಧಿಕಾರಿಗೆ ಇದ್ದಾರೆ. ಅವರು ಸರೆಂಡರ್ ಆಗಬೇಕು, ಇಲ್ಲದಿದ್ರೆ ಅವರನ್ನ ಮುಗಿಸುವಂತ ಒಂದು ಪ್ರಯತ್ನ ಇವತ್ತು ಸಿದ್ದರಾಮಯ್ಯ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಅದೇ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಷ್ಟು ತರಾತುರಿಯಲ್ಲಿ ಸಿದ್ದರಾಮಯ್ಯ ಮತ್ತು ಜಮೀರ್ನ ಜಾಯಿಂಟ್ ವೆಂಚರ್ ಈ ರಾಜ್ಯದಲ್ಲಿ ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಜಮೀರ್ ದಿವಾಳಿ ಹಂತಕ್ಕೆ ತಂದಿರುವಂತಹ ಸಿದ್ದರಾಮಯ್ಯ ಇವತ್ತು ಶಾಸಕರಿಗೆ ಒಂದು ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಹಣ ಇಲ್ಲ. ಒಂದು ಮನೆ ಮಳೆಯಲ್ಲಿ ಬಿದ್ರೆ ಆ ಮನೆಗೆ ಮಳೆ ಹಾನಿಗೆ ಕೊಡ್ಲಿಕ್ಕೆ ಹಣ ಇಲ್ಲ. ದಂಧೆಯಲ್ಲಿ ಮಾಡೋದನ್ನ ನೋಡ್ತಾ ಇದ್ದಾರೆ. ಅದಕ್ಕೆ ಪ್ರಾಯಶಃ ಹೊಸ ಒಂದಿದು ವಕ್ತ್. ಹಾಗಾಗಿ ಈ ಸಂದರ್ಭದಲ್ಲಿ
ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು, ಈ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ರೈತನ, ಪ್ರತಿಯೊಬ್ಬ ಹಿಂದುವಿನ, ಮಠ ಮಾನ್ಯಗಳ, ದೇವಾಲಯಗಳ, ಬಡವರ ಭೂಮಿಯನ್ನ ಅವರ ಕೈಯಲ್ಲಿ ಉಳಿಸಿಕೊಳ್ಳುವಂತ ಒಂದು ಈ ಮಹಾ ಅಭಿಯಾನಕ್ಕೆ ನಾವು ಕೈ ಹಾಕಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸನ್ಮಾನ್ಯ ಮೋನಪ್ಪ ಭಂಡಾರಿ ಅವರ ನೇತೃತ್ವದಲ್ಲಿ ನಾವು ಪ್ರತಿ ಮನೆಗೆ ಹೋಗ್ತೇವೆ, ಕೈಯಲ್ಲಿ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಮತ್ತೆ ಯಾರು ತಪ್ಪಾಗಿ ಈ ಪೀಳಿಗೆಯಿಂದ ಪೀಳಿಗೆ ಹಣವನ್ನ ಮಾಡಿ ಯಾವ್ದಾವುದಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅದೆಲ್ಲದ ನಮ್ಮ ಆಗ್ರಹ ಅತ್ಯಂತ ಸ್ಪಷ್ಟವಾಗಿದೆ. ಈ ಹಿಂದೂ ವಿರೋಧಿ ಕಾನೂನಲ್ಲಿ ಮಂಡಿಸಬೇಕು. ಒಂದರ್ಥದಲ್ಲಿ ಷಡ್ಯಂತ್ರ ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ ಇವತ್ತು ನಡೆಸ್ತಾ ಇದೆ, ಈ ಭೂಮಿಯನ್ನು ತೆಗೆದುಕೊಳ್ಳುವಂತ ಒಂದು ನಡವಳಿಕೆ. ಹಾಗಾಗಿ ನಾವಿದನ್ನು ಸ್ಪಷ್ಟ ಶಬ್ದಗಳಲ್ಲಿ ಇವತ್ತು ಖಂಡಿಸ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ನಾವು ಈ ಜಿಲ್ಲೆಯ ಪ್ರತಿಯೊಬ್ಬ ಹಿಂದುವಿನ ಭೂಮಿಯ ರಕ್ಷಣೆಗೆ ನಾವು ಕಟಿಬದ್ಧ ಸರ್ಕಾರ ಹೊರಟಿದೆಯೋ ಅದನ್ನು ನಾವು ಖಂಡಿತವಾಗಿಯೂ ಬಿಡುವುದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟ ಶಬ್ದಗಳಿಂದ ಹೇಳ್ತಾ, ಈ ತುಳುನಾಡಿನ ಭೂಮಿಯನ್ನ ಉಳಿಸಲಿಕ್ಕೆ ಹೊರಟಿರುವಂತಹ ಹೋರಾಟ ಇದು. ಈ ನೆಲದಲ್ಲಿ ಮೊಘಲರ ಮಾದರಿ ಆಡಳಿತ, ಟಿಪ್ಪು ಮಾದರಿ ಆಡಳಿತ ನಡಿಲಿಕ್ಕೆ ಬಿಡುವುದಿಲ್ಲ ಅನ್ನುವಂತ ಒಂದು ಸಂಕಲ್ಪದ ಹೋರಾಟ ಇದು. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ಹೇಳುವಂತ ಒಂದು ಹೋರಾಟ ಇದು. ಈ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಸರ್ಕಾರ ತೊಲಗುವವರೆಗೆ ನಮ್ಮ ಈ ಸಂಕಲ್ಪ ಗಟ್ಟಿಯಾಗಿರ್ತದೆ ಅನ್ನುವಂತ ಒಂದು ಮಾತಿನ ಹೋರಾಟ ಇದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಶುಭ. ಅಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರ ನೇತೃತ್ವದ ಈ ಅಭಿಯಾನ ಯಶಸ್ವಿಯಾಗಲಿ ಅನ್ನುವಂತ ಆಶಯದೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಅವರು ಬೋಲ ಭಾರತ್ ಮಾತಾ ಕಿ, ಬೋಲ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್. ಗೌರವಾನ್ವಿತ ಜಿಲ್ಲೆಯ ಅಧ್ಯಕ್ಷರು ಆದರಣೀಯ ಸತೀಶ್ ಕುಂಪಲ ಅವರೇ, ಅದೇ ಆದರಣೀಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರೆ, ಶಾಸಕ ಹಿರಿಯ ಕಿರಿಯ ಬಂಧುಗಳೇ, ಕಾರ್ಯಕರ್ತ ಮಿತ್ರರೇ, ಮಾಧ್ಯಮದ ಮಿತ್ರರೇ, ರೈತರ ಜನರ ಭೂಮಿಯನ್ನ ಉಳಿಸಬೇಕು ಅಂತ ಹೇಳೋದ ವ್ಯಕ್ತಿಯಲ್ಲಿ ಒಂದು ಭೂಮಿಯನ್ನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡುವಂತ ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತದಲ್ಲಿ ಆಗ್ತಾ ಇದೆ. ಹಿಂದೊಂದು ಕಾಲಘಟ್ಟ ಇತ್ತು, ಅದರಲ್ಲಿ ಪುಸ್ತಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಂಡು ಕೇಳಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಆಶ್ಚರ್ಯವನ್ನು ಪಡ್ತಾ ಇದ್ವಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.